ಉಷಾ ಹೇಳುವ ಚಂದದ ಕಥೆಗಳು ಕಥಾ ಸಂಕಲನದ ಚಾನೆಲ್ಗೆ ಎಲ್ಲರಿಗೂ ಆದರದ ಸ್ವಾಗತ. ಇವತ್ತು ನಾನು ಹೇಳಲಿರುವುದು ವಿಷ್ಣುವಿನ ದಶಾವತಾರಗಳಲ್ಲಿ 4ನೆಯದಾದ ನರಸಿಂಹಾವತಾರ. ಆದಿಯಲ್ಲಿ ಮತ್ಸ್ಯನಾಗಿ ಜನಿಸಿದ ಭಗವಂತ ನಂತರ ಉಭಯವಾಸಿ ಕೂರ್ಮನಾದರು. 3ನೆಯ ಅವತಾರದಲ್ಲಿ ಭೂಮಿಯ ಮೇಲೆ ವಾಸಿಸುವ ಸಸ್ತನಿ ವರಾಹನಾಗಿ ಹುಟ್ಟಿದರೆ 4ನೆಯ ಅವತಾರದಲ್ಲಿ ಹೈಬ್ರಿಡ್ ತಳಿಯಾಗಿ ನರಸಿಂಹನಾದರು. ಉಗ್ರಸ್ವರೂಪಿ ನರಸಿಂಹನ ಹುಟ್ಟು ಮತ್ತು ಅಂತ್ಯವೂ ಬಲು ಕ್ಷಾತ್ರತೆಯಿಂದ ತುಂಬಿದ್ದು ರೋಚಕವಾಗಿದೆ. ನಿಮ್ಮ ನೆನಪನ್ನು ಮತ್ತೆ ಹಿಂದಕ್ಕೆ ಕರೆದೊಯ್ಯುತ್ತೇನೆ. ವೈಕುಂಠದ ದ್ವಾರಪಾಲಕರಾದ ಜಯವಿಜಯರು ಒಂದು ಬಾರಿ ಬ್ರಹ್ಮನ ಮಾನಸ ಪುತ್ರರಾದ ಸನಕ, ಸನಂದನ, ಸನಾತನ ಮತ್ತು ಸನತ್ಕುಮಾರರನ್ನು ವೈಕುಂಠದೊಳಗೆ ಹೋಗಲು ಬಿಡದೆ ತಡೆದರು. ಇದರಿಂದ ಕೋಪಗೊಂಡ 4 ಜಯವಿಜಯರನ್ನು ಭೂಮಿಯ ಮೇಲೆ ಹುಟ್ಟಿ ಎಂದು ಶಪಿಸಿದರು. ಶಾಪ ಪರಿಹಾರಕ್ಕಾಗಿ ಮಹಾವಿಷ್ಣುವಿನ ಮೊರೆ ಹೊಕ್ಕಾಗ ವಿಷ್ಣುವು, ಶಾಪ ವಿಮೋಚನೆ ಸಾಧ್ಯವಿಲ್ಲ, ಆದರೆ ನೀವು ವಿಷ್ಣು ಭಕ್ತರಾಗಿ 7 ಜನ್ಮಗಳನ್ನು ಕಳೆದು ಬರುವಿರೋ ಅಥವಾ ವಿಷ್ಣುವಿನ ದ್ವೇಷಿಗಳಾಗಿ 3 ಜನ್ಮ ಕಳೆದು ಬರುವಿರೋ ಎಂದು ಆಯ್ಕೆ ನೀಡಿದರು. ಆಗ ಜಯವಿಜಯ ಸಹೋದರರು, ನಿಮ್ಮಿಂದ ಬಹಳ ಕಾಲ ದೂರ ಇರಲಾರೆವು ತಂದೆ, ನಾವು 3 ಜನ್ಮ ಹರಿದ್ವೇಷಿಗಳಾಗಿ ಹುಟ್ಟಿ ಬೇಗ ನಿಮ್ಮ ಬಳಿ ಬರ್ತೇವೆ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಬ್ರಹ್ಮದೇವರ ಮಾನಸ ಪುತ್ರ ಮರೀಚಿಯ ಮಗ ಕಶ್ಯಪ ಬ್ರಹ್ಮ ಮತ್ತು ಬ್ರಹ್ಮನ ಮತ್ತೊಬ್ಬ ಮಾನಸ ಪುತ್ರ ದಕ್ಷ ಬ್ರಹ್ಮರ ಮಗಳು ದಿತಿಗೆ ವಿವಾಹ ನಡೆದಿರುತ್ತದೆ. ಕಶ್ಯಪ ಬ್ರಹ್ಮ ಮತ್ತು ದಿತಿಯರ ಮೊದಲನೆಯ ಸಂತಾನವಾಗಿ ಜಯವಿಜಯ ಸಹೋದರರು ಅವಳಿ ಮಕ್ಕಳಾಗಿ ಹುಟ್ಟುತ್ತಾರೆ. ತಾಯಿಯಂತೆ ದೈತ್ಯರು, ಒಬ್ಬ ಹಿರಣ್ಯಾಕ್ಷ ಮತ್ತೊಬ್ಬ ಹಿರಣ್ಯಕಶಿಪು. ಇವರು ಪ್ರಜಾಪೀಡಕರು, ಕ್ರೂರಿಗಳು ಮತ್ತು ಯಾರಿಂದಲೂ ಸೋಲಿಸಲಾಗದಿರುವ ಅಜೇಯರಾಗಿರುತ್ತಾರೆ. ಹಿರಣ್ಯಾಕ್ಷನು ಅಪರಿಮಿತ ಶಕ್ತಿ ಮತ್ತು ಅಹಂಕಾರದಿಂದ ಭೂದೇವಿಯ ಸ್ಥಾನ ಪಲ್ಲಟಗೊಳಿಸಿದಾಗ ವರಾಹ ರೂಪಿಯಾಗಿ ಬಂದ ವಿಷ್ಣುವು ದೈತ್ಯನನ್ನು ಸಂಹರಿಸಿ ಭೂಮಾತೆಗೆ ರಕ್ಷಣೆ ನೀಡಿರುತ್ತಾರೆ. ಇದರಿಂದ ಬಹಳವೇ ಕೆರಳಿದ ಹಿರಣ್ಯಕಶಿಪು ವಿಷ್ಣುವಿನ ಮೇಲೆ ಕೋಪಗೊಳ್ಳುತ್ತಾನೆ. ತನ್ನ ಅವಳಿಯನ್ನು ಕೊಂದ ವಿಷ್ಣುವನ್ನು ಸದೆಬಡೆಯಬೇಕು ಎಂದು ಕಾಯುತ್ತಿರುತ್ತಾನೆ. ಅದಕ್ಕೆ ಮೊದಲು ಹೇಗಾದರೂ ಮಾಡಿ ಈ ಸಾವಿನ ದವಡೆಯಿಂದ ತಪ್ಪಿಸಿಕೊಳ್ಳಬೇಕು. ಅದಕ್ಕಾಗಿ ಮಂದರಗಿರಿಯ ಮೇಲೆ ಕುಳಿತು ಬ್ರಹ್ಮದೇವರ ಕುರಿತಾಗಿ ಕಠಿಣ ತಪಸ್ಸಿಗೆ ಆರಂಭಿಸುತ್ತಾನೆ. ಅನ್ನ ನೀರಡಿಕೆಗಳ ಪರಿವೆಯೇ ಇಲ್ಲದೆ ತಪಸ್ಸು ಮಾಡುತ್ತಾನೆ. ಸಾಮಾನ್ಯವಾಗಿ ರಾಕ್ಷಸರು ತಪಸ್ಸಿಗೆ ಕುಳಿತರೆ ಇಂದ್ರನಿಗೆ ತಳಮಳ ಆರಂಭವಾಗುವುದು. ಆದರೆ ತಪಸ್ಸಿಗೆ ಕುಳಿತವರ ಮೇಲೆ ಹಲ್ಲೆ ಮಾಡಲಾಗದು. ಹೀಗಾಗಿ ತಪೋಭಂಗ ಮಾಡುವುದು ಇತ್ಯಾದಿ ಕಿತಾಪತಿಗಳನ್ನು ಮಾಡುತ್ತಾ ಇರುತ್ತಾರೆ. ಹಿರಣ್ಯಕಶಿಪುವಿನ ಪಟ್ಟದರಸಿ ಕಯಾದು. ಹಿರಣ್ಯಕಶಿಪು ತಪಸ್ಸಿಗೆ ಕೂರುವ ಸಮಯದಲ್ಲಿ ಅವಳು ಗರ್ಭಿಣಿಯಾಗಿರುತ್ತಾಳೆ. ಇದನ್ನು ತಿಳಿದ ದೇವೇಂದ್ರರು, ಹಿರಣ್ಯಕಶಿಪುವಿನ ವಂಶ ಬೆಳೆಯುತ್ತಿದೆ, ಇದನ್ನು ಹೀಗೇ ಬೆಳೆಯಲು ಬಿಟ್ಟರೆ ಮುಂದೆ ಅಪ್ಪನಂತೆಯೇ ಕ್ರೂರಿಯಾದ ಮಗನು ಹುಟ್ಟಿ ಲೋಕಕಂಟಕನಾಗುವನು ಎಂದುಕೊಂಡು ಕಯಾದುವನ್ನು ಬಂಧಿಸಿ ಕರೆದುಕೊಂಡು ಹೋಗುತ್ತಿರುತ್ತಾರೆ. ಕೊಲ್ಲುವುದು ಅವರ ಇರಾದೆ. ಆಗ ನಾರದ ಮುನಿಗಳು ಎದುರಾಗಿ ದೇವೇಂದ್ರನನ್ನು ಎಚ್ಚರಿಸುತ್ತಾರೆ. ಇದೇನು ಮಾಡುತ್ತಿರುವಿರಿ ದೇವೇಂದ್ರ? ದುಡುಕಿ ಒಬ್ಬ ಸ್ತ್ರೀ, ಅದರಲ್ಲೂ ಗರ್ಭವತಿಯನ್ನು ಕೊಲ್ಲ ಹೊರಟಿರುವಿರಲ್ಲ, ಇದು ಸರಿಯಲ್ಲ. ಮಾತ್ರವಲ್ಲ, ಈಕೆಯ ಹೊಟ್ಟೆಯಲ್ಲಿ ಒಬ್ಬ ವಿಷ್ಣು ಭಕ್ತ ಹುಟ್ಟಲಿದ್ದಾನೆ. ಇದನ್ನು ಕೇಳಿ ದೇವೇಂದ್ರನಿಗೆ ತನ್ನ ತಪ್ಪಿನ ಅರಿವಾಗಿ ಕಯಾದುವನ್ನು ನಾರದರ ವಶಕ್ಕೆ ಒಪ್ಪಿಸಿ ತಾನು ಹೊರಟು ಬಿಡುತ್ತಾರೆ. ನಾರದರು ಕಯಾದುವನ್ನು ಋಷ್ಯಾಶ್ರಮಕ್ಕೆ ಕರೆದುಕೊಂಡು ಹೋಗಿ ಗೌರವದಿಂದ ನೋಡಿಕೊಳ್ಳುತ್ತಿರುತ್ತಾರೆ. ಅಲ್ಲಿ ಕಯಾದು ದಿನಾಲೂ ಋಷಿಗಳ ಮತ್ತು ಅವರ ಶಿಷ್ಯಂದಿರ ಒಡನಾಟದಲ್ಲಿರುತ್ತಾಳೆ. ಭಜನೆ, ಸತ್ಸಂಗ, ವೇದಾಧ್ಯಯನ ಮುಂತಾದ ಪಠಣೆಗಳನ್ನು ಕೇಳುತ್ತಾ ಹರಿಭಕ್ತಿ ಸಾರವನ್ನು ತನ್ನಲ್ಲಿ ತುಂಬಿಸಿಕೊಳ್ಳುತ್ತಾಳೆ. ಅವಳೂ ಅವಳ ಗರ್ಭಸ್ಥ ಶಿಶುವೂ ಹರಿಭಕ್ತರಾಗುತ್ತಾರೆ. ಗರ್ಭಸ್ಥವಾಗಿರುವ ಮಗು ತನ್ನ ಸುತ್ತ ನಡೆಯುವ ಘಟನೆಗಳಿಂದ ಪ್ರಭಾವಿತವಾಗುತ್ತದೆ ಎಂಬ ವೈಜ್ಞಾನಿಕ ವಿಚಾರದ ಮೊದಲ ಪ್ರಯೋಗವೇ ಇದು. ಇತ್ತ ಹಿರಣ್ಯಕಶಿಪು ಕೇವಲ ಹೆಬ್ಬೆರಳ ಮೇಲೆ ನಿಂತುಕೊಂಡು ತಪಸ್ಸು ಮಾಡುತ್ತಿದ್ದ. ಅವನ ತಪದ ತಾಪ 3 ಲೋಕಕ್ಕೂ ಹರಡಿತು. ಜನರು, ದೇವತೆಗಳು ಭಯಭೀತರಾಗಿದ್ದರು. ಹಿರಣ್ಯಕಶಿಪುವಿನ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮ ಹಿರಣ್ಯಕಶಿಪುವಿನ ಮುಂದೆ ಪ್ರತ್ಯಕ್ಷರಾದರು. ಏನು ವರ ಬೇಕು ಎಂದು ಕೇಳಿದರು. ಹಿರಣ್ಯಕಶಿಪುವು ಬ್ರಹ್ಮದೇವರಿಗೆ ನಮಸ್ಕರಿಸಿ ತನಗೆ ಮರಣವೇ ಇಲ್ಲದಂತಹ ವರ ಕೊಡಿ ಎಂದು ಬೇಡಿಕೊಂಡಾಗ ಬ್ರಹ್ಮದೇವರು ಜಾತಸ್ಯ ಮರಣಂ ಧ್ರುವಂ, ಅಂದರೆ
ಹುಟ್ಟಿದ ಮೇಲೆ ಮರಣ ಖಚಿತ, ಅದೊಂದು ಬಿಟ್ಟು ಬೇರೆ ಯಾವ ವರವನ್ನಾದ್ರೂ ಕೇಳು ಎಂದಾಗ ಯೋಚನೆ ಮಾಡಿದ ದೈತ್ಯ. ಹಿಂದೆ ಹಿರಣ್ಯಾಕ್ಷನ ಮರಣ ಹೇಗಾಯಿತು ಎಂದು ನೆನಪಿದೆ ಅವನಿಗೆ. ಬಹಳ ಹುಷಾರಾಗಿ ವರ ಕೇಳಬೇಕು ಎಂದು ಜಾಗರೂಕತೆಯಿಂದ ಪದ ಬಳಕೆಯನ್ನು ಜಾಣತನದಿಂದ ಮಾಡಿದ. ನನ್ನ ಮರಣವು ಮನುಷ್ಯರಿಂದಾಗಲಿ ಪ್ರಾಣಿ ಪಕ್ಷಿಗಳಿಂದಾಗಲಿ ದೇವತೆ ದಾನವರಿಂದಾಗಲಿ ಅಸುರ ದೈತ್ಯರಿಂದಾಗಲಿ ಬರಬಾರದು. ಹಗಲಿನಲ್ಲಾಗಲಿ ರಾತ್ರಿಯಲ್ಲಾಗಲಿ ಬರಬಾರದು. ಕಲ್ಲಿನಿಂದ ಲೋಹದಿಂದ ಮರದಿಂದ ತಯಾರಿಸಿದ ಯಾವುದೇ ಆಯುಧದಿಂದ ನನಗೆ ಏಟಾಗಬಾರದು. ಆಕಾಶದಲ್ಲಿ ಭೂಮಿಯಲ್ಲಿ ಅಥವಾ ಪಾತಾಳದಲ್ಲಾಗಲಿ ನನಗೆ ಘಾಸಿಯಾಗಬಾರದು. ಹೀಗೆ ಬಹಳ ಜಾಣ್ಮೆಯಿಂದ ಕೇಳಿದ ವರವನ್ನು ಬ್ರಹ್ಮದೇವರು ನಸುನಗುತ್ತಾ ಅಸ್ತು ಅಂತ ಕೊಟ್ಟೇ ಬಿಟ್ಟರು. ವರವನ್ನು ಪಡೆದು ಮರಣವನ್ನು ಜಯಿಸಿದೆನೆಂಬ ಮಿತಿಮೀರಿದ ಅಹಂಕಾರದಲ್ಲಿ ತನ್ನ ಅರಮನೆಗೆ ಹಿಂತಿರುಗಿದ. ರಾಕ್ಷಸನ ಕ್ರೌರ್ಯಕ್ಕೆ ಮೇರೆಯೇ ಇಲ್ಲದಾಯಿತು. ತಾನು ಅಮರನು, ಅದರಿಂದ ತಾನೂ ಭಗವಂತನೇ. ಇನ್ನು ಮೇಲೆ ಯಾರೂ ದೇವರೆಂದು ಬೇರೆ ಯಾರನ್ನೂ ಪೂಜಿಸಕೂಡದು, ತನ್ನನ್ನೇ ಭಗವಂತನೆಂದು ಆರಾಧಿಸಬೇಕು ಎಂದು ಆಜ್ಞೆಯನ್ನು ಹೊರಡಿಸಿದ. ಪಾಪದ ಪ್ರಜೆಗಳು ಅದನ್ನೇ ಮಾಡಿದರು. ಎದುರು ಬಿದ್ದವರನ್ನು ಸದೆಬಡಿದ ಹಿರಣ್ಯಕಶಿಪು ದೇವಲೋಕವನ್ನೂ ಸೇರಿದಂತೆ 3 ಲೋಕಗಳನ್ನು ವಶಪಡಿಸಿಕೊಂಡ ನಂತರ ಅವನ ಅಹಂ ಮತ್ತೂ ತಲೆಗೇರಿತು. ಈ ನಡುವೆ ಅವನಿಗೆ ಪುತ್ರೋತ್ಸವವಾಯಿತು. ಮಗು ಹುಟ್ಟಿದ ಗಳಿಗೆ ಬಹಳ ಆಹ್ಲಾದಕರವಾದುದರಿಂದ ಮಗುವಿಗೆ ಪ್ರಹ್ಲಾದ ಎಂದು ಹೆಸರಿಟ್ಟರು. ಮಗು ಹಿರಣ್ಯಕಶಿಪುವಿನ ಜೀವನದ ಅವಿಭಾಜ್ಯ ಅಂಗವೇ ಆಯಿತು. ಅಷ್ಟು ಪ್ರೀತಿ ಮಗುವಿನ ಮೇಲೆ. ಮಗು ಸ್ವಲ್ಪ ದೊಡ್ಡವನಾದ ನಂತರ ರಾಕ್ಷಸರ ರಾಜಗುರು ಶುಕ್ರಾಚಾರ್ಯರ ಆಶ್ರಮಕ್ಕೆ ಸೇರಿಸಿದರು. ಪ್ರಹ್ಲಾದನಂತೂ ತನ್ನ ವಿನಯತೆ, ವಿಧೇಯತೆ, ಸ್ನೇಹಮಯ ದಯಾಗುಣದಿಂದ ಎಲ್ಲರ ಪ್ರೀತಿಗೆ ಪಾತ್ರನಾಗಿದ್ದ. ಆದರೆ ಓಂ ಹಿರಣ್ಯಕಶಿಪುವಾಯ ನಮಃ ಎಂದು ಹೇಳಿಕೊಟ್ಟರೆ ಮಾತ್ರ ಓಂ ನಾರಾಯಣಾಯ ನಮಃ ಎನ್ನುತ್ತಿದ್ದ. ಯಾರಾದರೂ ತಿದ್ದಲು ಬಂದರೆ ತಪ್ಪು, ಹುಟ್ಟಿದವರು ಸಾಯಲೇಬೇಕು, ಅವರು ಭಗವಂತನಾಗಲು ಸಾಧ್ಯವಿಲ್ಲ, ಹರಿ ಮಾತ್ರ ಶಾಶ್ವತ, ಹರಿಯನ್ನು ನಂಬಿರಿ ಎಂದು ಬೋಧನೆ ಮಾಡುತ್ತಿದ್ದ. ಕಂಗಾಲಾದ ಆಶ್ರಮವಾಸಿಗಳು ಇದನ್ನು ಹಿರಣ್ಯಕಶಿಪುವಿಗೆ ಹೇಳಿದಾಗ ಅವನಿಗೆ ಗಾಬರಿಯಾಯಿತು. ಏಕೆಂದರೆ ಹರಿ, ವಿಷ್ಣು, ನಾರಾಯಣ ಈ ಪದಗಳೆಲ್ಲ ರಾಜ್ಯದಲ್ಲಿ ವರ್ಜಿತವಾಗಿತ್ತು. ತಪ್ಪಿ ಕೂಡ ಯಾರೂ ಈ ಹೆಸರುಗಳನ್ನು ಉಚ್ಚರಿಸುತ್ತಿರಲಿಲ್ಲ. ಹಾಗಿದ್ದರೂ ಪ್ರಹ್ಲಾದ ಹೇಗೆ ಈ ಹೆಸರನ್ನು ಹೇಳಲು ಸಾಧ್ಯ? ಯಾರೋ ಪಾಪದ ಮಗುವಿಗೆ ಬೇಡದೇ ಇರುವ ಬೋಧನೆ ಮಾಡಿರಬೇಕು. ಪಾಪ ಎಂದುಕೊಂಡು ಪ್ರಹ್ಲಾದನನ್ನು ಕರೆಸಿಕೊಂಡ. ಮಗನಿಗೆ ಅವನ ಚಿಕ್ಕಪ್ಪ ಹಿರಣ್ಯಾಕ್ಷನ ವಧೆ ಮಾಡಿದ ವಿಷ್ಣುವಿನ ಬಗ್ಗೆ ತಿಳಿಸಿ, ವಿಷ್ಣುವು ನಮ್ಮ ವಂಶದ ಶತ್ರು, ಶಿವ ಬ್ರಹ್ಮನ ತರಹ ತಾನೂ ಅಜರಾಮರ, ತಾನೇ ಭಗವಂತ, ಆದುದರಿಂದ ತನ್ನನ್ನೇ ದೇವರೆಂದು ಆರಾಧಿಸಬೇಕು ಎಂದು ತಿಳಿ ಹೇಳಿದ ಹಿರಣ್ಯಕಶಿಪು. ಆಗ ಪ್ರಹ್ಲಾದನು, ಕಶ್ಯಪ ಬ್ರಹ್ಮರ ಮಗನಾಗಿ ಹುಟ್ಟಿದ ನೀವು ಹುಟ್ಟಿದ ಮೇಲೆ ಸಾಯಲೇಬೇಕು. ನೀವು ದೇವರಾಗಲು ಸಾಧ್ಯವಿಲ್ಲ. ಆದಿ ಅಂತ್ಯವಿಲ್ಲದ ಭಕ್ತವತ್ಸಲನಾದ ನಾರಾಯಣನೇ ಭಗವಂತ. ನೀವು ಹರಿಯ ಚರಣಗಳಲ್ಲಿ ಸಮರ್ಪಿಸಿಕೊಳ್ಳಿರಿ ಎಂದು ಹೇಳಿದಾಗ ಕೆರಳಿ ಕೆಂಡವಾದ ದೈತ್ಯ. ನಿಧಾನಕ್ಕೆ ಹೇಳಿ ನೋಡಿದ, ಗದರಿಸಿ ಹೇಳಿ ಆಯಿತು, 2 ಪೆಟ್ಟು ಕೊಟ್ಟು ಆಯಿತು. ಪ್ರಹ್ಲಾದ ಯಾವುದಕ್ಕೂ ಜಗ್ಗಲಿಲ್ಲ. ಅವನ ಹರಿನಾಮ ಸ್ಮರಣೆ ಓತಪ್ರೋತವಾಗಿ ನಡೆಯುತ್ತಿತ್ತು. ಪ್ರಹ್ಲಾದನ ವಿಚಾರ ಎಲ್ಲೆಡೆ ಹರಡಿತು. ರೋಸಿ ಹೋದ ಪ್ರಜೆಗಳಲ್ಲಿ ಪ್ರಹ್ಲಾದ ಹೊಸ ಆಸೆ ತುಂಬಿದ. ಹೀಗೆ ನಡೆದರೆ ಬೇಗ ಎಲ್ಲ ಬದಲಾವಣೆಯಾಗಿ ತಾವು ತಮ್ಮ ಇಷ್ಟದೈವದ ಆರಾಧನೆ ಮಾಡಬಹುದು ಎಂದು ತಮ್ಮಲ್ಲಿಯೇ ಮಾತನಾಡಿಕೊಂಡರು. ಈ ವಿಷಯ ಹಿರಣ್ಯಕಶಿಪುವಿನ ಕಿವಿಯ ಮೇಲೆ ಬಿದ್ದಿತು. ಇದಂತೂ ಅಪಾಯಕಾರಿ ಬೆಳವಣಿಗೆ. ಇದು ಹೀಗೇ ಮುಂದುವರಿದರೆ ಮುಂದೆ ತನ್ನ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತದೆ. ಇದನ್ನು ಮೊಳಕೆಯಲ್ಲಿಯೇ ಚಿವುಟಬೇಕು. ಅದಕ್ಕೆ ಪುತ್ರ ವ್ಯಾಮೋಹವನ್ನು ತ್ಯಜಿಸಬೇಕು. ಇಲ್ಲದಿದ್ದರೆ ಪ್ರಹ್ಲಾದನೇ ತನ್ನ ಬುಡವನ್ನು ಅಲ್ಲಾಡಿಸಿ ಬಿಡುತ್ತಾನೆ. ಆದುದರಿಂದ ಈ ಬಾಲಕನನ್ನು ಶಿಕ್ಷಿಸಬೇಕು. ಮುಂದಕ್ಕೆ ಹಿರಣ್ಯಕಶಿಪುವು ಪ್ರಹ್ಲಾದನನ್ನು ಬಗೆಬಗೆಯಾಗಿ ಶಿಕ್ಷಿಸಿದ. ಬಗೆಬಗೆಯ ಆಯುಧಗಳಿಂದ ಬಾಲಕನನ್ನು ಹಿಂಸಿಸಲಾಯಿತು. ಓಂ ನಾರಾಯಣಾಯ ನಮಃ ಎಂದ ಒಡನೆ ಎಲ್ಲ ನೋವು ವಾಸಿಯಾಗುತ್ತಿತ್ತು. ಸರ್ಪಗಳ ಕೋಣೆಯಲ್ಲಿ ಪ್ರಹ್ಲಾದನನ್ನು ತಳ್ಳಲಾಯಿತು. ಹರಿ ಓಂ ಎಂದ ಒಡನೆ ವಿಷಸರ್ಪಗಳು ತಮ್ಮ ತಲೆಗಳನ್ನು ಬಗ್ಗಿಸಿ ಅವನಿಂದ ದೂರ ಸರಿದವು. ಆನೆಯ ಕಾಲಿನಲ್ಲಿ ತುಳಿಸಿ ಕೊಂದು ಬಿಡಿ ಎಂದು ಆಜ್ಞೆ ಮಾಡಿದ ಹಿರಣ್ಯಕಶಿಪು. ವಿಷ್ಣು ನಾಮಸ್ಮರಣೆ ಮಾಡುತ್ತಾ ಇದ್ದ ಕಂದನಿಗೆ ಸೊಂಡಿಲಿನಿಂದ ಆಶೀರ್ವದಿಸಿದ ಗಜರಾಜ.
ಕಲ್ಲು ಕಟ್ಟಿ ಸಮುದ್ರದಲ್ಲಿ ಎಸೆದರೆ ಮಗು ಕಲ್ಲಿನ ಸಮೇತ ನೀರಿನ ಮೇಲೆ ತೇಲಿದ. ಬೆಟ್ಟದ ತುದಿಯಿಂದ ಪ್ರಪಾತದೊಳಗೆ ಎಸೆದರೆ ಹೂವಿನ ಹಾಸಿಗೆ ಮೇಲೆ ಬಿದ್ದಿದ್ದ ಪ್ರಹ್ಲಾದ. ಖಡ್ಗದಿಂದ ಕತ್ತನ್ನು ಹಾರಿಸಲು ಬೀಸಿದರೆ ಖಡ್ಗ ಹಾರವಾಗಿ ಪ್ರಹ್ಲಾದನ ಕೊರಳನ್ನು ಅಲಂಕರಿಸಿತು. ಹಿರಣ್ಯಕಶಿಪುವಿನ ತಂಗಿ ಹೋಳಿಕಾ, ಅವಳು ಬ್ರಹ್ಮದೇವನನ್ನು ಕುರಿತು ಘೋರ ತಪಸ್ಸು ಆಚರಿಸಿ ಬೆಂಕಿಯಿಂದ ಅಪಾಯವಾಗದಿರುವಂತೆ ವರವನ್ನು ಪಡೆದಿದ್ದಳು. ಇಂತಹ ಹೋಲಿಕಾ ತನ್ನ ಅಣ್ಣ ತನ್ನ ಮಗನಿಂದ ಅನುಭವಿಸುತ್ತಿರುವ ಕಷ್ಟ ಕೋಟಲೆಗಳನ್ನು ನೋಡಲಾಗದೆ ಅಣ್ಣನಿಗೆ ಸಹಾಯ ಮಾಡಲು ನಿರ್ಧರಿಸುತ್ತಾಳೆ. ಅದರಂತೆ ಹೋಲಿಕಾ ಪ್ರಹ್ಲಾದನನ್ನು ತೊಡೆಯ ಮೇಲೆ ಕೂರಿಸಿಕೊಂಡು ಕಟ್ಟಿಗೆಯ ರಾಶಿ ಮೇಲೆ ಕುಳಿತುಕೊಳ್ಳುತ್ತಾಳೆ. ನಂತರ ಕಟ್ಟಿಗೆಯ ರಾಶಿಗೆ ಬೆಂಕಿ ಮುಟ್ಟಿಸುತ್ತಾರೆ. ಕಟ್ಟಿಗೆಯ ರಾಶಿ ಧಗಧಗ ಉರಿಯುತ್ತಿರುವಾಗ ಪ್ರಹ್ಲಾದನು ಏಕಚಿತ್ತದಿಂದ ಹರಿನಾಮ ಸ್ಮರಣೆ ಮಾಡುತ್ತಿರಲು ಬೆಂಕಿಯಲ್ಲಿ ಹೋಲಿಕಾ ಹೊತ್ತಿ ಉರಿಯುತ್ತಾಳೆ ಮತ್ತು ಬೆಂಕಿಯೊಳಗಿನಿಂದ ಬಾಲಕನು ನಡೆದು ಬರುತ್ತಾನೆ. ಹೀಗೆ ಯಾವುದೇ ರೀತಿಯಿಂದ ಪ್ರಹ್ಲಾದನಿಗೆ ತೊಂದರೆ ಮಾಡಲು ಹಿರಣ್ಯಕಶಿಪು ಪ್ರಯತ್ನಿಸಿದರೂ ಅವೆಲ್ಲ ವಿಫಲವಾದವು. ಹತಾಶನಾದ ಹಿರಣ್ಯಕಶಿಪುವು ಮಿತಿಮೀರಿದ ಕೋಪದಿಂದ ಇದನ್ನು ತಾನೇ ನಿರ್ವಹಿಸಬೇಕು ಎಂದು ತೀರ್ಮಾನಿಸಿ ಪ್ರಹ್ಲಾದನನ್ನು ಬರಹೇಳುತ್ತಾನೆ. ಬಂದ ಮಗನನ್ನು ತೊಡೆಯ ಮೇಲೆ ಕೂರಿಸಿಕೊಂಡು ಒಮ್ಮೆ ಅನುನಯದಿಂದ ಪ್ರಯತ್ನಿಸೋಣ ಎಂದುಕೊಂಡು ಹೇಳುತ್ತಾನೆ. ನಾನು ಹುಟ್ಟಿರಬಹುದು, ಆದರೆ ನನ್ನ ಶ್ರಮ ಪ್ರಯತ್ನದಿಂದ ನಾನು ಬ್ರಹ್ಮದೇವರನ್ನು ಒಲಿಸಿಕೊಂಡು ಸಾವೇ ಇರದಂತೆ ಮಾಡಿಕೊಂಡಿದ್ದೇನೆ. ಇಂದ್ರ, ಸೂರ್ಯ, ಚಂದ್ರ ಮುಂತಾದ ಅಷ್ಟದಿಕ್ಪಾಲಕರು ನನ್ನ ಆಜ್ಞೆಗೆ ಕಾಯುತ್ತಿರುತ್ತಾರೆ. ಅತಲ ಸುತಲ ಪಾತಾಳ ಲೋಕಗಳು ನನ್ನ ಕಾಲಡಿಯಲ್ಲಿ ಬಿದ್ದಿವೆ. ನಾನು ಬ್ರಹ್ಮನಿಗೆ ಸಮಾನವಲ್ಲವೇ? ನೋಡು, ಈ ಕುಲದ ಮುಂದಿನ ರಾಜ ನೀನು ನಾನು ಹೇಳಿದ ಹಾಗೆ ಕೇಳಿಕೊಂಡಿದ್ದರೆ ನಿನಗೆ ಯುವರಾಜ ಪಟ್ಟಾಭಿಷೇಕ ಮಾಡಿಸುತ್ತೇನೆ. ಆದರೆ ನೀನು ಆ ಮೋಸಗಾರ, ಕುತಂತ್ರಿ, ಹರಿನಾಮ ಸ್ಮರಣೆ ಮಾಡುತ್ತಿದ್ದರೆ ನಿನಗೆ ಏನು ಲಾಭವಿಲ್ಲ. ಹರಿಭಕ್ತರಿಗಾದ ಗತಿ ನಿನಗೆ ಗೊತ್ತೇ. ಅವರನ್ನು ಹುಳುಗಳಂತೆ ಹೊಸಕಿ ಹಾಕಿದ್ದೇನೆ ನಾನು. ಪ್ರಹ್ಲಾದ ತಂದೆಯ ತೊಡೆಯ ಮೇಲೆ ತಲ್ಲೀನನಾಗಿ ಕೇಳುತ್ತಾ ಕುಳಿತಿದ್ದ. ತಂದೆ ಮಾತು ನಿಲ್ಲಿಸಿದಾಗ ಪ್ರಹ್ಲಾದ ಹೇಳಿದ, ಇಲ್ಲಪ್ಪ, ನೀವು ಬ್ರಹ್ಮನನ್ನು ಒಲಿಸಿಕೊಂಡಿರಬಹುದು, ಆದ್ರೆ ಅಷ್ಟಕ್ಕೆ ನೀವು ಅಮರರಲ್ಲ. ನಿಮ್ಮ ಅಪರಿಮಿತ ಶಕ್ತಿಯಿಂದ ನೀವು ಇವತ್ತು 3 ಲೋಕಗಳನ್ನು ಗೆದ್ದಿರಬಹುದು, ಆದರೆ ಈ ಗೆಲುವು ಶಾಶ್ವತವಲ್ಲ. ಹಾಗೆ ನನಗೆ ಯುವರಾಜನಾಗುವ ಅಥವಾ ರಾಜನಾಗುವ ವ್ಯಾಮೋಹವಿಲ್ಲ. ಹರಿನಾಮ ಸ್ಮರಣೆಯೊಂದೇ ನಮಗೆ ಈ ಲೋಕದಲ್ಲಿ ಸನ್ಮಾರ್ಗದಲ್ಲಿ ನಡೆಸಿ ಮೋಕ್ಷದ ಹಾದಿಯನ್ನು ತೋರಿಸುತ್ತದೆ. ನೀವೂ ಅಷ್ಟೇ ಅಪ್ಪ. ಈಗಲಾದ್ರೂ ಹರಿಯಲ್ಲಿ ಶರಣಾಗಿ ನಿಮ್ಮ ಎಲ್ಲಾ ಪಾಪಗಳನ್ನು ಕ್ಷಮಿಸಿ ಹರಿ ನಿಮ್ಮ ಜೀವನವನ್ನು ಪಾವನಗೊಳಿಸುವರು. ಹಿರಣ್ಯಕಶಿಪುವಿನ ಪಿತ್ತ ನೆತ್ತಿಗೇರಿತು. ನಖಶಿಖಾಂತ ಕೆಂಡವಾದ. ಪ್ರಹ್ಲಾದನನ್ನು ಜೋರಾಗಿ ಅಲುಗಾಡಿಸುತ್ತಾ ಕಿರುಚಾಡಿದ, ಈಗ ನಾನು ನಿನ್ನನ್ನು ಹೊಡೆದರೆ, ಘಾಸಿಗೊಳಿಸಿದರೆ, ಹಿಂಸಿಸಿದರೆ ನಿನ್ನ ಹರಿ ಬರುವನೆ ಅವನಿಗೆ ಗೊತ್ತಾಗುತ್ತದೆಯೇ? ಪ್ರಹ್ಲಾದ ದೃಢತೆಯಿಂದ ಹೇಳಿದ, ಹೌದಪ್ಪ, ಹರಿಗೆ ಗೊತ್ತಾಗುತ್ತದೆ. ಹರಿ ಸರ್ವಾಂತರ್ಯಾಮಿ. ಹಿರಣ್ಯಕಶಿಪು ಕೋಪದಿಂದ ನಡುಗುತ್ತಿದ್ದ. ನಿನ್ನ ಹರಿ ಇಲ್ಲಿರುವನೆ, ಇಲ್ಲಿರುವನೆ, ಇಲ್ಲಿರುವನೆ ಎಂದು ಸಭಾಂಗಣದ ಸುತ್ತ ತಿರುಗಿದ. ಅವನ ಪ್ರಶ್ನೆಗೆ ಪ್ರಹ್ಲಾದ ಶಾಂತತೆಯಿಂದ, ಹೌದಪ್ಪ, ಹರಿಯು ಎಲ್ಲೆಲ್ಲೂ ಇರುವರು, ನನ್ನ ಹೃದಯದಲ್ಲಿ, ನಿಮ್ಮ ಹೃದಯದಲ್ಲಿ ಇರುವರು ಎಂದಾಗ ಹಿರಣ್ಯಕಶಿಪು ಒಂದು ಕಂಬವನ್ನು ತೋರಿಸಿ ಇಲ್ಲಿರುವನೆ ಎಂದು ಗರ್ಜಿಸಿದ. ಇಷ್ಟೆಲ್ಲ ಆಗುವಾಗ ಸಾಯಂಕಾಲವಾಗುತ್ತಿತ್ತು, ಗೋಧೂಳಿಯ ಸಮಯ. ಪ್ರಹ್ಲಾದ ಹೌದು ಎಂದು ಹೇಳಿದಾಗ ತನ್ನ ಅತ್ಯಂತ ಭಾರವಾದ ಗದೆಯನ್ನು ಎತ್ತಿ ಆ ಕಂಬಕ್ಕೆ ಒಂದು ಪ್ರಹಾರವನ್ನು ಮಾಡಿದ. ಆ ಪ್ರಹಾರಕ್ಕೆ ತತ್ತರಿಸಿತು ಇಡೀ ಸಭಾಂಗಣ. ಎಲ್ಲರೂ ಭಯಭೀತಿಯಿಂದ ಸ್ತಬ್ಧರಾದರು. ಆ ಪ್ರಹಾರಕ್ಕೆ ಕಲ್ಲಿನ ಕಂಬ ಬಿರುಕು ಬಿಟ್ಟಿತು. ಸೀಳಿನ ಒಳಗಿನಿಂದ ಕಣ್ಣು ಕೋರೈಸುವ ಬೆಳಕು ಚಿಮ್ಮಿತು. ಮರುಕ್ಷಣ ಕಂಬ ಲಂಬವಾಗಿ 2 ಹೋಳಾಯಿತು. ಅದರೊಳಗಿನಿಂದ ಒಂದು ಭಯಂಕರ ರೂಪ ಹೊರಬಂದಿತು. ಅದು ಬೆಟ್ಟದಷ್ಟು ಎತ್ತರವಿತ್ತು. ಸೊಂಟದಿಂದ ಮೇಲೆ ಕೆರಳಿದ ಸಿಂಹದಂತೆ ಇತ್ತು. ಸಿಂಹದ ಕೋರೆ ದಾಡೆಗಳು ಮೊಳದುದ್ದ ಇದ್ದವು. ಕಣ್ಣುಗಳು ಬೆಂಕಿಯುಂಡೆಗಳಂತೆ ಇದ್ದವು. ಮುಖ ಕ್ರೌರ್ಯತೆಯಿಂದ ತುಂಬಿ ನೋಡುವವರ ಹೃದಯಗಳು ಜಲ್ಲೆನಿಸುವಂತೆ ಇತ್ತು. ನೀಳವಾದ ಪಂಜಾಗಳಲ್ಲಿನ ಉಗುರುಗಳು ಅರ್ಧ ಮೊಳಕ್ಕಿಂತ ಉದ್ದವೂ ಕಪ್ಪಾಗಿಯೂ ಇದ್ದವು. ಎದೆಯ ಮೇಲೆ ಜನಿವಾರ, ಸೊಂಟಕ್ಕೆ ಕಟ್ಟಿದ ಕಚ್ಚೆ, ಕಾಲುಗಳು ಮನುಷ್ಯರಂತಿದ್ದವು. ಈ ವಿಚಿತ್ರ ಸಿಂಹಾಕಾರದ ಗರ್ಜನೆ ಕರ್ಣ ಕಠೋರವಾಗಿತ್ತು. ಇವನೇನ ನಿನ್ನ ಹರಿ
ಎಂದು ಗದೆಯನ್ನು ತಿರುಗಿಸುತ್ತಾ ಆನಂದದಿಂದ ಕೇಳಿದ ಹಿರಣ್ಯಕಶಿಪು. ಈ ಕ್ಷಣವೇ ನಿನ್ನ ಪ್ರಾಣವನ್ನು ತೆಗೆಯುತ್ತೇನೆ ಎಂದು ಮೇಲಕ್ಕೆ ಹಾರಿದ್ದ ಹಿರಣ್ಯಕಶಿಪುವನ್ನು ಸಿಂಹರೂಪಿ ಅನಾಮತ್ತಾಗಿ ಹಿಡಿದುಕೊಂಡಿತ್ತು. ಏಕೆಂದರೆ ಅವನ ಗಾತ್ರ ಆ ಸಿಂಹದ ಮುಂದೆ ಒಂದು ಪುಟ್ಟ ಮಗುವಿನಂತೆ ಇತ್ತು. ಹಿರಣ್ಯಕಶಿಪುವಿಗೆ ತಾನು ಕೇಳಿದ ವರದ ನೆನಪಾಯಿತು. ಇದು ಹಗಲೂ ಅಲ್ಲ, ಇರುಳೂ ಅಲ್ಲ, ಸಂಜೆ. ಸಿಂಹ ಅವನನ್ನು ಎತ್ತಿಕೊಂಡು ಬಾಗಿಲಿನ ಚೌಕದಲ್ಲಿ ಕುಳಿತುಕೊಂಡಿತ್ತು. ಇದು ಒಳಗೂ ಅಲ್ಲ, ಹೊರಗೂ ಅಲ್ಲ, ಹೊಸ್ತಿಲು. ತಾನು ಈ ಪ್ರಾಣಿಯ ತೊಡೆಯ ಮೇಲೆ ಅಂಗಾತ ಬಿದ್ದಿರುವೆ. ಇದು ಆಕಾಶವೂ ಅಲ್ಲ, ಭೂಮಿಯೂ ಅಲ್ಲ, ಪಾತಾಳವೂ ಅಲ್ಲ. ಈ ವಿಚಿತ್ರ ಜೀವಿ ಮನುಷ್ಯ, ದೇವತೆ, ಅಸುರ, ಪ್ರಾಣಿಯೂ ಅಲ್ಲ. ಮರುಕ್ಷಣ ಆ ಸಿಂಹರೂಪಿ ತನ್ನ ಹೊಟ್ಟೆಯನ್ನು ತನ್ನ ಚೂಪಾದ ಉಗುರುಗಳಿಂದ ಬಗೆಯಿತು. ಹೌದು, ಇದು ಯಾವ ಆಯುಧವೂ ಅಲ್ಲ. ಆ ಕ್ಷಣ ಅವನಿಗೆ ತನ್ನ ವರದ ಪ್ರತಿ ವಿಚಾರವೂ ಸಾಕಾರಗೊಂಡಂತೆ ಅನಿಸಿತು. ನೋಡುತ್ತಿದ್ದಂತೆ ಆ ಸಿಂಹರೂಪಿ ತನ್ನ ದೇಹದೊಳಗಿನಿಂದ ಅಂಗಾಂಗಗಳನ್ನು ಬಗೆದು ಹೊರತೆಗೆಯಿತು. ಕರುಳುಗಳನ್ನು ತನ್ನ ಕೊರಳಿಗೆ ಹಾರವಾಗಿ ಹಾಕಿಕೊಂಡಿತ್ತು. ಆಗ ಹಿರಣ್ಯಕಶಿಪುವಿಗೆ ನರಸಿಂಹ ನರಸಿಂಹ ಎಂಬ ಉದ್ಗಾರ ಕೇಳಿಸಿತ್ತು. ಹೌದು, ಇದು ಈ ಅವತಾರಕ್ಕೆ ಸರಿಯಾದ ಹೆಸರು. ಈ ಉದ್ಗಾರ ಮಾಡಿದ್ದು ತನ್ನ ಮಗ ಪ್ರಹ್ಲಾದ. ಆ ಒಂದು ಕ್ಷಣ ಹಿರಣ್ಯಕಶಿಪುವಿಗೆ ತಾನು ವಿಜಯ ಎಂಬ ಜ್ಞಾನ ಉಂಟಾಯಿತು. ಜಯ ಆಗಲೇ ತನ್ನ ಶಾಪದ ಮೊದಲನೆಯ ಹರಿದ್ವೇಷಿ ಜನ್ಮವನ್ನು ಮುಗಿಸಿದ್ದಾನೆ. ಈಗ ತಾನೂ ಮುಗಿಸಲಿದ್ದೇನೆ. ಇದು ತನ್ನ ದೈವವಾದ ವಿಷ್ಣುವೇ. ಅತ್ಯಂತ ಮಮತೆಯಿಂದ ನರಸಿಂಹನನ್ನು ನೋಡುತ್ತಿರುವಂತೆ ಅವನ ಪ್ರಾಣ ಪಕ್ಷಿ ಹಾರಿಹೋಯಿತು. ಹಿರಣ್ಯಕಶಿಪು ಸತ್ತ ಮೇಲೂ ನರಸಿಂಹನ ಕೋಪ ಹೆಚ್ಚುತ್ತಾ ಹೋಯಿತು, ತಣಿಯಲೇ ಇಲ್ಲ. ಆಗ ಬಾಲ ಪ್ರಹ್ಲಾದನು ಜೋರಾಗಿ ಹರಿನಾಮ ಸ್ಮರಣೆ ಮಾಡತೊಡಗಿದ. ಇದರಿಂದ ಉತ್ತೇಜನಗೊಂಡ ಇತರ ಪುರಸಭಿಕರು ಜೋರಾಗಿ ನಾರಾಯಣನ ಕುರಿತು ಹಾಡತೊಡಗಿದರು. ಆ ನಾಮಸ್ಮರಣೆ ನರಸಿಂಹನ ಘರ್ಜನೆಗಿಂತ ಜೋರಾಗಿತ್ತು. ಅಷ್ಟರಲ್ಲಿ ಆಕಾಶದಿಂದ ಹೂ ಮಳೆಗೈಯಿತು. ದೇವಾನುದೇವತೆಗಳು ಇಳಿದು ಬಂದು ನರಸಿಂಹನನ್ನು ಶಾಂತನಾಗಿ ಎಂದು ಪ್ರಾರ್ಥಿಸತೊಡಗಿದರು. ಕ್ರಮೇಣ ನರಸಿಂಹನ ಕೋಪ ಇಳಿದು ಹೋಯಿತು. ಶಾಂತಿಯಿಂದ ನರಸಿಂಹ ಪ್ರಹ್ಲಾದನನ್ನು ಆ ಪುರಕ್ಕೆ ರಾಜನಾಗಿ ಪಟ್ಟಾಭಿಷೇಕ ಮಾಡಿ ವೈಕುಂಠಕ್ಕೆ ತೆರಳಿದರು. ಹೀಗೆ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಎಂಬ ರಾಕ್ಷಸ ಸೋದರರ ವಧೆ ವಿಷ್ಣುವಿನ ಮೂಲಕ ಜರುಗಿತು. ಇದರ ಮೂಲಕ ಜಯ ವಿಜಯರ ಶಾಪದ ಮೊದಲ ಹಂತ ಮುಗಿಯಿತು. ಮತ್ತೆ ಬರುವ ವಾರ ಬೇರೆ ಕಥೆಯೊಡನೆ ನಿಮ್ಮನ್ನು ಸಂಧಿಸುತ್ತೇನೆ. ಧನ್ಯವಾದಗಳು.